ಪ್ರತಾಪ್ ನಾರಾಯಣ್ ಕನ್ನಡದ ಪ್ರತಿಭಾನ್ವಿತ ಕಲಾವಿದ. ಸೊ ಅವರ ಒಂದು ಸಿನಿ ಜರ್ನಿಯಲ್ಲಿ ಒಂದು ದೊಡ್ಡ ಗೆಲುವು ಸಿಗಲಿ ಅಂತ ಕಾಯ್ತಿರೋ ಲಿಸ್ಟಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಯಾಕೆಂದರೆ ತಾವು ನೋಡಿದಂಥ ಹುಡುಗ, ತಾವು ನೋಡಿದಂಥ ಕಲಾವಿದ ತುಂಬ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಎದುರು ನೋಡ್ತಾ ಇದ್ರು. ಸೊ ಅಂಥದ್ದೊಂದು ಗಳಿಗೆ ಈಗ ಕ್ರಿಯೇಟ್ ಆಗಿರುವಂಥದ್ದು ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ಮಾಡಿರುವಂಥದ್ದು ಪ್ರತಾಪ್ ನಾರಾಯಣ್. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮೊದಲೇ ಹೇಳಿದಾಗೆ ಸುದೀಪ್ ಅವರು ಪರ್ಸನಲಿ ನಿಮ್ಮ ಒಂದು ಬೆಳವಣಿಗೆ ಅಥವಾ ನಿಮ್ಮ ಗೆಲುವಿಗೆ ಸಾಕಷ್ಟು ಎದುರು ನೋಡ್ತಾ ಇದ್ರು. ಒಂದ್ಸರಿ ಏನೋ ಡಾಲಿ ಧನಂಜಯ ಅವರ ಒಂದು ಸಿನಿಮಾದ ಹೊಯ್ಸಳ ಸಿನಿಮಾದ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ನಿಮ್ಮ ಲುಕ್ ಬಗ್ಗೆ ಹೇಳ್ತಾರೆ, ನಿಮ್ಮ ಪ್ರತಿಭೆ ಬಗ್ಗೆ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಟೈಮಲ್ಲಿ ಒಂದು ಬ್ಲೆಸ್ಡ್ ಅಂತ ಅನ್ಸುತ್ತೆ. ಮಾರ್ಕ್ ಸಿನಿಮಾದಲ್ಲಿ ಒಂದು ಪ್ರಮುಖವಾದ ಪಾತ್ರದಲ್ಲಿ ನೀವು ನಟಿಸ್ತಾ ಇದ್ದೀರಿ. ಸೊ ಅವರ ಒಂದು ಆಸೆನೂ ಈಡೇರ್ತಿದೆ, ನಿಮ್ಮ ಆಸೆನೂ ಈಡೇರ್ತಾ ಇದೆ. ಖಂಡಿತವಾಗ್ಲೂ ಸರ್, ಎಲ್ಲ ಆರ್ಟಿಸ್ಟ್ಗೂ ಅದೊಂದು ಆಸೆ ಇರುತ್ತಲ್ಲ. ಈ ಥರ ಒಬ್ಬರು ನಟನೆಯಲ್ಲಿ ಲೆಫ್ಟು ರೈಟು ಯೂ ಟರ್ನ್ ಹೊಡೆದಂಥ ನಟರ ಹತ್ರ ಕೆಲಸ ಮಾಡಿ ಅವರಿಂದ ಒಂದಷ್ಟು ಕಲಿಬೇಕು ಅನ್ನೋ ಒಂದು ಹಸಿವು ಇರುತ್ತಲ್ಲ. ಸೊ ಇದು 15 ವರ್ಷ ತೊಗೊಳ್ತು ನನಗೆ. ಅಂದರೆ ಖುಷಿ ಇನ್ನೊಂದು ಏನಂದರೆ, ಈ ಸಿನಿಮಾಗೆ ಅವರೇ ರೆಫರ್ ಮಾಡಿದ್ದು ನನಗೆ. ಸೊ ನನಗೆ ಫಸ್ಟ್ ಕಾಲ್ ಬಂದಾಗ ನನಗೊಂದು ಸೆಕೆಂಡು ಯಾರೋ ಫೋನ್ ಮಾಡಿ ಈ ಥರ ಸುದೀಪ್ ಅಣ್ಣನೇ ರೆಫರ್ ಮಾಡೋಣ, ತಮಾಷೆ ಮಾಡ್ತಾರೆ ಇಡೋ ಫೋನು ಅಂತ ನಾನು ಅಂದೆ. ನಾನು ನಿಜವಾಗ್ಲೂ ಕಣೋ ನಿಂದು ರೀಸೆಂಟ್ ಫೋಟೋ ಎಲ್ಲ ಕಳಿಸು ಅಂದರು. ದೆನ್ ಸರಿ ಅಂದ್ಬಿಟ್ಟು ಏನೋ ಕಾಲು ಎಳಿತಿರಬೇಕು ಅಂದ್ಬಿಟ್ಟು, ಅಪ್ಪ ಇವಾಗ ನಾನು ಪೊಲೀಸ್ ಲುಕ್ಕಲ್ಲಿದ್ದೀನಿ, ಬರೀ ಮೀಸೆ ಬಿಟ್ಟಿದ್ದೀನಿ, ಆಯ್ತು ನಿಂದು ಯಾವ್ಯಾವ ಲುಕ್ ಇದೆ ನಿನ್ನ ಪ್ರೆಸೆಂಟ್ ಲುಕ್ಕು ಎಲ್ಲ ಕಳಿಸು ಅಂತ ಒಂದು 4 ಫೋಟೋ ಕಳಿಸ್ದೆ. ಆಮೇಲೆ ಅದಾದಮೇಲೆ ಏನೂ ಫೋನ್ ಬಂದಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟು ಇವ್ರು ಯಾರೋ ಕಾಲು ಎಳಿತಾವ್ರೆ ಅಂದ್ಕೊಂಡು ಸುಮ್ಮನೆ ಆದೆ. ದೆನ್ ಮತ್ತೆ ಇನ್ನೊಂದು ದಿವಸ ಫೋನ್ ಬರುತ್ತೆ, ಅದೇ ಈ ಥರ ಹೋಗಿ ಕತೆ ಕೇಳಬೇಕಂತೆ ಸುದೀಪ್ ಅಣ್ಣ ಹೇಳಿದ್ರು ಅಂತ ಬಂದಾಗ ವಿಜಯ್ ಸರ್ನ ಭೇಟಿ ಆಗ್ತೀನಿ. ಸೊ ಅವಾಗ ಅವ್ರು ಬಂದ್ಬಿಟ್ಟು ನನ್ನ ಕ್ಯಾರೆಕ್ಟ್ರದ್ದು ಡಿಸ್ಕ್ರಿಪ್ಷನ್ ಕೊಡ್ತಾರೆ. ನಾನು ಒಂದು ಸರಿ ಸರ್ ಸ್ಟೋರಿ ಅಂದಾಗ ಅವರು ಅವಾಗ ನನಗೆ ಅರ್ಥ ಆಯಿತು, ಓಕೆ ಪ್ರಿಪ್ರೇಷನ್ಗೆ ತುಂಬ, ಯಾಕಂದರೆ ತುಂಬ ಕಡಿಮೆ ಸಮಯ ಆಯಿತು ನಮಗೆ. ಲೈಕ್ ಆಲ್ರೆಡಿ ಸುದೀಪ್ ಸರ್ ಅನೌನ್ಸ್ ಮಾಡಿದರು ಡಿಸೆಂಬರ್ 25 ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಹಂಗಾದಾಗ ಏನಂದರೆ ನಾನು ಬಂದ್ಬಿಟ್ಟು ಇಲ್ಲ ನನ್ನ ಕತೆ ಹೇಳಿ ಅಂತ ಕುತ್ಕೊಳ್ಳೋಕ್ಕೂ ಆಗಲ್ಲ. ಇನ್ನೊಂದು ಕಾನ್ಫಿಡೆನ್ಸ್ ಏನಿತ್ತು ಅಂದರೆ ಸುದೀಪ್ ಸರ್ ರೆಫರ್ ಮಾಡ್ತಾರಂದರೆ ಈ ಕ್ಯಾರೆಕ್ಟ್ರಿಗೆ ಒಂದು ವೆಯ್ಟೇಜ್ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಫಸ್ಟ್ ಡೇ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀನಿ. ಶೂಟಿಂಗ್ ಸ್ಪಾಟ್ಗೆ ಹೋದಾಗ ಇವಾಗ ಅವ್ರು ಬಂದು ನಮ್ಮ ಇವರು ಇವಾಗ ಸೀನಿಯರ್ ಆಫೀಸರನ್ನು ನೋಡಿದಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಟೋಮೆಟಿಕ್ ಸರ್ ಅಂತ ಹಿಂಗೆ ಬರುತ್ತೆ. ಹಿಂಗೆ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಳ್ತೀರಿ. ನಾನು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡೆ. ಸಿನಿಮಾ ಪೂರ್ತಿ ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ತೀಯಾ ಅಂದರು. ಅಣ್ಣ ಅಂತ ನಾನು, ಅಲ್ಲ ಚಿನ್ನ, ಈಗ ನಾನು ಯೂನಿಫಾರ್ಮಲ್ಲಿ ಇದ್ಬಿಟ್ಟು ನೀನು ನನಗೆ ಈ ಥರ ಸಲ್ಯೂಟು ಅಥವಾ ಹಿಂಗೆ ಕೈ ಕಟ್ಕೊಂಡಿರೋ ಮೇಕ್ ಸೆನ್ಸ್. ಇಲ್ಲಿ ನಾವು ಸಸ್ಪೆಂಡು ಆ್ಯಂಡ್ ಒಂದು ಪ್ರೈವೇಟ್ಗೆ ಇದರಲ್ಲಿ ನಾವೆಲ್ಲ ಇವಾಗ ಏನೋ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ನೀನು ಪ್ರತಿ ಸರಿ ಹಿಂಗೆ ಕೈ ಕಟ್ಕೊಂಡಿದ್ರೆ ಇದನ್ನು ವಾಟ್ಸಪ್ ಪಾಯಿಂಟ್ನ ಒಂಥರ ಫ್ಯಾಮ್ಲಿ ಥರ ಇರ್ತೀರಿ. ಸೊ ಅದೇನು ಮಾಡ್ತು ನನಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಅಂದರೆ ಬಾಡಿಯ ಸ್ಟಿಫ್ನೆಸ್ ಹಿಂಗಿದ್ದಿದ್ದು ಅಂತ ಸ್ವಲ್ಪ ರಿಲ್ಯಾಕ್ಸ್ ಆದೆ ನಾನು. ಓಕೆ ಇಲ್ಲಿ ನನಗೆ ಲಿಬರ್ಟಿ ಇದೆ. ಯೂಶ್ವಲಿ ವೆನ್ ಯು ಆರ್ ಆ್ಯಕ್ಟಿಂಗ್ ವಿತ್ ಅ ಸ್ಟಾರ್ ಲೈಕ್ ಸುದೀಪ್ ಸರ್, ಆ ಕಾನ್ಷಿಯಸ್ ಇರುತ್ತೆ, ಸೂಕ್ಷ್ಮ ಪ್ರಜ್ಞೆ ಇರಬೇಕು ಒಂದು. ಅಯ್ಯೋ ನಾನು ಏನೋ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ಅದು ಬರಬಾರ್ದು, ಫಸ್ಟ್ ಇಂಪ್ರೆಷನ್ನೇ ಹಾಳಾಗಬಾರ್ದು, ಅದೆಲ್ಲ ತಲೆಯಲ್ಲಿತ್ತು. ಒಂದು ತುಂಬ ಸೂಕ್ಷ್ಮತೆಯಿಂದ ಇದು ಮಾಡೋ. ಯಾವಾಗ ಅವ್ರು ಹೇಳಿದ್ರು ನನಗೆ ಮೈ ಮೇಲೆ ರಜನಿಕಾಂತ್ ಸರ್ ಎಲ್ಲ ಬಂದುಬಿಟ್ರು. ಆಮೇಲೆ ಸಡನ್ನಾಗಿ ಹಿಂಗಿದ್ದವನು ಸೊಂಟದ ಮೇಲೆ ಕೈ ಇಟ್ಕೊಂಡು ಹಿಂಗೆ ರಜನಿ ಸರ್ ಥರ ಅಂದ್ಕೊಂಡಲ್ಲ. ಸೊ ಆ ಥರ ಎಲ್ಲ ಶುರು ಮಾಡಿದೆ. ಆ್ಯಂಡ್ ಹಿ ಗೇವ್ ಮಿ ದಟ್ ಫ್ರೀಡಮ್. ನನ್ನೊಬ್ಬನಿಗೆ ಅಂತಲ್ಲ, ಎಲ್ರಿಗೂ ಕುಣಿಸ್ಬಿಟ್ಟು ಹೇಳಿದ್ರು ಫ್ರೀ ಆಗಿರಿ, ಲೈಕ್ ಕೈನ ಏನೋ ಮಾಡ್ಕೊಳ್ಳಿ. ಇವಾಗ ಒಂದು 5 ಜನ ಫ್ರೆಂಡ್ಸ್ ಸಿಕ್ಕಿದ್ರೆ ಹೆಂಗಿರ್ತೀರ ನೀವು, ಕುತ್ಕೊಂಡಾಗ ನೀನು ಹಿಂಗೆ ಕುತ್ಕೊಳ್ತಾ ಫ್ರೀಯಾಗಿ ಕುತ್ಕೋ. ಸೊ ಅದೇನಾಯಿತು, ನನಗೊಂದು ಕಾನ್ಫಿಡೆನ್ಸ್ ಕೊಡೋಕ್ಕೆ ಶುರು ಆಯಿತು. ಸೊ ನಾನಾಗಿ ಇರೋಕ್ಕೆ ಸಾಧ್ಯ ಆಯಿತು. ಆ ಕಾನ್ಷಿಯಸ್ನೆಸ್ನ ಫಸ್ಟಲ್ಲಿ ಬ್ರೇಕ್ ಮಾಡ್ತಾರೆ. ಸೊ ಎಲ್ಲ ಆರ್ಟಿಸ್ಟ್ಗೂ ಬ್ರೇಕ್ ಮಾಡ್ತಾರೆ. ಆಮೇಲೆ ಕತೆ ಕೇಳಿದ್ರಾ ಅಂತಾರೆ. ಅದೇ ಅಣ್ಣ ಹಿಂಗೆ ಅಂದಾಗ, ಇಲ್ಲ ತಪ್ಪು, ಇದು ಮಾಡಬೇಡಿ, ನೀವೆಲ್ಲ ಆರ್ಟಿಸ್ಟ್ ಆದವ್ರು ಯಾವಾಗಲೂ ಕತೆ ಕೇಳಬೇಕು. ಕತೆ ಆರ್ಕ್ ಏನು, ಗ್ರಾಫ್ ಏನು ತಿಳ್ಕೊಂಡಾಗ ನಿನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು 45 ನಿಮಿಷ ಇವರೇ ಕತೆ ಹೇಳ್ತಾರೆ. ಎಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಚೆನ್ನೈಯಲ್ಲಿ. ಅಲ್ಲಿ 45 ನಿಮಿಷ ಆದಮೇಲೆ ನೆಕ್ಸ್ಟ್ ಡೇ ಫೋನ್ ಬರುತ್ತೆ ಡೈರೆಕ್ಟ್ರಿಂದ, ಸುದೀಪ್ ಸರ್ ಹೇಳೋರು ಎಲ್ರಿಗೂ ಕತೆ ಹೇಳೋಕ್ಕೆ ಎಲ್ಲರೂ ಬನ್ನಿ ಅಂದ್ಬಿಟ್ಟು ನಾವು ಒಂದು 10 ಜನ ಆರ್ಟಿಸ್ಟ್, ಎಲ್ಲ ಬೆಂಗಳೂರು ಆರ್ಟಿಸ್ಟ್ ಯಾರ್ಯಾರು ಇದ್ರು ಎಲ್ಲ ಕೂತ್ಕೊಂಡು ಎಲ್ರಿಗೂ 1.5 ಗಂಟೆ ಕತೆ ಹೇಳ್ತಾರೆ. ಮುಗ್ದಾದ್ಮೇಲೆ ನಮ್ಮ ಲೈಫ್ ತುಂಬ ಈಸಿಯಾಗೋಕ್ಕೆ ಶುರು ಆಯಿತು. ಅಯ್ಯೋ ನಾವು ಬರೀ ಕಿಡ್ನಾಪಿಂಗ್ ಅಂದ್ಕೊಂಡಿದ್ದು, ನೋಡೋರು ಇಲ್ಲಿ ಇನ್ನೂ ಟ್ವಿಸ್ಟು ಟರ್ನ್ ಏನೇನೋ ಇದೆಯಲ್ಲಪ್ಪ, ಇಲ್ಲೊಂದು ಗ್ಯಾಂಗು ಅಲ್ಲೊಂದು ಗ್ಯಾಂಗು ಏನೇನೋ ಇದೆ ಅಂತ ನಮಗೊಂದು ಒಂದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ರಿ ನಾವೆಲ್ಲ. ಓಕೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಅಂತ ನಮ್ಮ ಕ್ಯಾರೆಕ್ಟ್ರು ಏನು ಅನ್ನೋದು ನಮಗೊಂದು ಕ್ಲಾರಿಟಿ ಸಿಕ್ತು, ವಾಟ್ ಈಸ್ ಅವರ್ ರೋಲ್. ಸೊ ಅಲ್ಲಿ ಶುರು ಆಯಿತು. ದೆನ್ ತುಂಬ ಚೆನ್ನಾಗಿ ನಡೀತು. ಆ್ಯಂಡ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ